ಬೀರಪುರದಲ್ಲಿದ್ದೀವಿ. ಸಾಧಾರಣ ಒಂದು ದಿನ 3 ದಿನ ಆಗಿ ನಾವು ನೈಟ್ ಇರೋದು ಸುತ್ತಿ ಇರಲ್ಲ. ಎಷ್ಟು ಇರೋದು ಅವ್ರು 3 ದಿನ ಆಗಿ 13ನೇ ಜನವರಿ ಶೋಭಾ ಅನ್ನೋ ಮಹಿಳೆ ಮೇಲೆ ಏನು ಆನೆ ಕಾಡಾನೆ ದಾಳಿ ಮಾಡಿ ಮೃತಪಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ 14ನೇ ತಾರೀಕು ಮುಖ್ಯ ವನ್ಯಜೀವಿ ಪರಿಪಾಲಕರಿಂದ ಈ ಗಂಡು ಕಾಡಾನೆ ಸೆರೆ ಹಿಡಿಯೋದಕ್ಕೆ ನಮಗೆ ಅನುಮತಿ ದೊರೆತಿದೆ. ಅದ್ರ ಪ್ರಕಾರವಾಗಿ ನಾವು ದುಬಾರೆ ಆನೆ ಕ್ಯಾಂಪ್ ಇಂದ ಒಟ್ಟು 5 ಕಾಡಾನೆಗಳಾದಂತಹ ಸುಗ್ರೀವ, ಧನಂಜಯ, ಅಯ್ಯಪ್ಪ, ಲಕ್ಷ್ಮಣ ಕಾಡಾನೆಗಳನ್ನ ಈಗ ಕರೆ ತಂದಿದೀವಿ. ಸಾಕಾನೆಗಳನ್ನ ಕರೆ ತಂದಿದೀವಿ. ಈ ಸಾಕಾನೆಗಳ ಸಹಾಯದಿಂದ ಇವತ್ತಿಂದ ನಾವು ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿದೀವಿ. ಮೊದಲಿಗೆ ಈಗ ಕಾಡಾನೆ ನಿನ್ನೆ ಸಕಲೇಶಪುರ ಭಾಗದ ಉದಯವಾರ ಗುಡಬೆಟ್ಟ ಎಸ್ಟೇಟ್ ಅಲ್ಲಿ ಕಂಡು ಬಂದಿತ್ತು. ತದನಂತರ ರಾತ್ರಿ ವೇಳೆಯಲ್ಲಿ ಕಾಡಾನೆ ಮೂವ್ ಆಗ್ಬಿಟ್ಟು ಈಗ ಬೇಲೂರು ತಾಲೂಕು ವ್ಯಾಪ್ತಿಗೆ ಬಂದಿದೆ ಅನ್ನೋ ಮಾಹಿತಿ ಇದೆ. ಸತತವಾಗಿ ನಮ್ಮ ಸಿಬ್ಬಂದಿಗಳು ಕಾಡಾನೆ ಟ್ರ್ಯಾಕಿಂಗ್ ನಲ್ಲಿ ಇದ್ದಾರೆ. ಒಂದು ಸರಿ ಕಾಡಾನೆ ಟ್ರ್ಯಾಕ್ ಆದ ತಕ್ಷಣ ನಾವು ಗುರುತು ಮಾಡಿರೋ ಆನೆನೇ ಹೌದಾ ಅಲ್ವಾ ಅನ್ನೋದು ದೃಢಪಟ್ಟ ನಂತರ ಕೂಡಲೇ ನಾವು ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಪ್ರಾರಂಭಿಸ್ತೇವೆ. ಸರ್, ಈಗ ಟ್ರ್ಯಾಕ್ ಮಾಡ್ತಾ ಇರೋ ಸಿಂಗಲ್ ಆಗಿ ಅದೆಲ್ಲೂ ಗುಂಪು ಪ್ರವೇಶ ಮಾಡ್ತಾ ಇಲ್ಲ. ಹೌದು, ಈ ಕಾಡಾನೆ ಒಂದು 20 ರಿಂದ 25 ದಿನಗಳ ಹಿಂದೆ ಕೊಡಗು ಭಾಗದಿಂದ ಆಲೂರು ತಾಲೂಕಿಗೆ ಬಂದು ಆಲೂರು ತಾಲೂಕಿಂದ ಈಗ ಸಕಲೇಶಪುರ ಮತ್ತು ಬೇಲೂರು ಭಾಗದಲ್ಲಿ ಓಡಾಡ್ತಾ ಇದೆ. ಈಗ ಈ ಕಾಡಾನೆ ಏನಾಗಿದೆ ಅಂದ್ರೆ ಸಿಂಗಲ್ ಆಗಿ ಓಡಾಡ್ತಿದೆ, ಯಾವುದೇ ಗುಂಪುಗಳ ಜೊತೆ ಸೇರ್ಕೊಂತಾ ಇಲ್ಲ. ಈಗ ಒಂದಕ್ಕೆ ಪರ್ಮಿಷನ್ ಇದೆ. ಹೌದು, ಈಗ ಪ್ರಸ್ತುತ ನಮಗೆ ಒಂದು ಕಾಡಾನೆ ಸೆರೆ ಹಿಡಿಯೋದಕ್ಕೆ ಅನುಮತಿ ದೊರೆತಿದೆ. ಈ ಕಾರ್ಯಾಚರಣೆ ಮುಗಿದ ನಂತರ ನಾವು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಅವರು ಯಾವ ರೀತಿ ನಿರ್ದೇಶನ ಕೊಡ್ತಾರೆ ಅದ್ರ ಪ್ರಕಾರವಾಗಿ ಕ್ರಮ ವಹಿಸ್ತೇವೆ. ಸರ್, ಈಗ ಹಿಡಿದು ಇದು ವಾಪಸ್ ಅಥವಾ ಪಳಗಿಸೋಕೆ ಕರ್ಕೊಂಡು ಹೋಗ್ತಾರ ಅಥವಾ ಕಾಲ ರೆಡಿ ಹಾಕ್ಬಿಡ್ತಾರ? ಅದೇನಾದ್ರು ಮಾಹಿತಿ ಇದೆ? ನಮಗೆ ಬಂದಿರೋ ಆದೇಶದ ಪ್ರಕಾರವಾಗಿ ನಮ್ಮ ಆದೇಶದಲ್ಲಿ ಕಾಡಾನೆನ ಹಿಡಿದ್ಬಿಟ್ಟು ಕ್ಯಾಂಪ್ ಅಥವಾ ಸ್ಥಳಾಂತರ ಮಾಡೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಒಂದು ಸರಿ ಕಾಡಾನೆನ ಸೆರೆ ಹಿಡಿದ ನಂತರ ಕಾಡಾನೆ ಬಿಹೇವಿಯರ್ ಮತ್ತೆ ಕಾಡಾನೆ ನೇಚರ್ ನ ನೋಡ್ಬಿಟ್ಟು ಹಿರಿಯ ಅಧಿಕಾರಿಗಳು ಡಿಸೈಡ್ ಮಾಡಿದ ಪ್ರಕಾರವಾಗಿ ಕ್ಯಾಂಪ್ ಅಥವಾ ಪುನಃ ಕಾಡಿಗೆ ಬಿಡೋದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ.